ಒಂದು ಟೇಬಲ್ನಾಗ ಅವ್ರದ್ದು ಬಂದು ನಮ್ದು ಇನ್ನೂ ಬಂದಿಲ್ಲ ಅಂದ್ರೆ ಎಂಥ ಬೇಜಾರಾಕೈತಲ್ಲ, ತಡ್ಕೊಳಕ್ಕಾಗಲ್ಲ ಫ್ರಸ್ಟ್ರೇಷನ್. ನಮ್ದು ಯಾವಾಗ ಬರ್ತೈತೋ ಯಾವಾಗ ತಿಂದೇನೆ ಅದಲ್ರಿ. ನಿಮ್ದು ಬಂದು ಅರ್ಧ ಖಾಲಿ ಆಗಕತ್ತು, ಇನ್ನೂ ನಂದು ಬಂದಿಲ್ಲ. ಎಲ್ಲರಿಗೂ ಬೆಳಗ್ಗಿನ ಶುಭೋದಯ. ಏನಪ್ಪ ಅಂತಂದ್ರೆ ನೋಡ್ರಿ, ಕೂದಲಿಗೋಸ್ಕರ ಅಗಸಿ ಬೀಜದ ಪುಡಿ ಅಂತೇನು ಸಾರಿ, ಅಗಸಿ ಬೀಜನ ನೀರೊಳಗೆ ಹಾಕಿ ಕುದಿಸಿ ಒಂಥರ ಜಲ್ ಬರ್ತೈತಲ್ಲ ಅದರದ್ದು, ಅದನ್ನು ಹಚ್ಕೊಳಕಂತೇಳಿ ನಾವು ವಾರಕ್ಕೆ ಒಂದ್ಸಲ ಮಾಡ್ತೀನಿ ಇದನ್ನು. ಇದ್ರದ್ದು ಈಗ ರೆಡಿ ಬಾಟ್ಲ ಬರ್ತೈತಂತ ಆಲ್ಪ್ಸ್ ಅವ್ರದ್ದು. ನನಗೆ ಅದು ರೇಟ್ ನೋಡಿದೆ, ನನಗೆ ಯಾಕೋ ಭಾಳ ಅಂತ ಅನ್ನಿಸ್ತಪ್ಪ ನಿಜವಾಗ್ಲೂ. ನಂಗೆ ಅದು ಬೇಡ ಅಂತ ಅನ್ನಿಸ್ತು. ಯಾಕಂದ್ರೆ ಅಷ್ಟು ರೊಕ್ಕ ಕೊಟ್ಟು ಅದನ್ನು ತರಿಸ್ಕೊಳಕ್ಕೆ ನನಗೆ ಮನಸ್ಸು ಒಪ್ಪಲಿಲ್ಲ. ನನಗೆ ರೊಕ್ಕ ಹಾಕಕ್ಕೆ ಮನಸ್ಸಾಗಂಗಿಲ್ಲ ಅಂಥವಕ್ಕೆಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಇದು ನನ್ನ ಕೈಲಿ ಆಗಂಗೇ ಇಲ್ಲ ಅಂದರೆ ನಾನು ಅದನ್ನು ತರಿಸ್ಕೋಬೋದಿತ್ತೇನೋ, ಯಾಕಂದ್ರೆ ಕೂದಲಿಗೋಸ್ಕರ ಆದರೂ. ನನ್ನ ಕೈಲಿ ಇದು ಆಗ್ತತ್ತಲ್ಲ, ಇದನ್ನು ಕುದಿಸಿ ಸ್ವಲ್ಪ ಇದ್ರದ್ದು ಒಂದು 5 ನಿಮಿಷ ಕುದಿಸಿ ಇದ್ರದ್ದೇ ಜಲ್ ಪ್ಯೂವರ್ ರೆಡಿ ಆಗಿಬಿಡ್ತೈತಲ್ಲ. ಈಗಂತೂ ಯಾವುದು ಪ್ಯೂವರ್ ಅಂತ ನಂಬಕ್ಕಾಗಲ್ಲ ಬಾಟ್ಲಾಗ ಬರೋದು. ಅದಕ್ಕೆ ಇದೇ ಪ್ಯೂವರ್ ಇಲ್ಲೇ ರೆಡಿ ಆಕೈತಿ. ಯಾಕೆ ಸುಮ್ಮನೆ ಅದು ಎಷ್ಟು 500 ಏನೋ ಎಷ್ಟು ಇತ್ತಪ್ಪ, ರೇಟ್ ನೆನಪಿಲ್ಲ ಅಷ್ಟು. ಅದನ್ನ ಬದಲಿ 1 kg ಬರ್ತೈತಿ ಇಲ್ಲೇ. ಅದಕ್ಕೆ ಬ್ಯಾಡ ಅಂತೇಳಿ ನೋಡ್ರಿ, ಇದನ್ನೇ ಒಂದು 2 ನಿಮಿಷ ಕುದಿಸಿ ತೋರಿಸ್ತೀನಿ ನಾನು ನಿಮ್ಗೆ. ಸೇಮ್ ಅದರಂಥದ್ದೇ ಜಲ್ ನೋಡ್ರಿ, ಇಷ್ಟು ಸಾಕು. ಅದೇ ಈ ಲೆಕ್ಕಕ್ಕೆ ಇಷ್ಟು ಸಾಕು. ಇದು ದಬ್ರಿ ನಾನು ಹಿಂಗೆ ಅಗಸಿ ಬೀಜ ಕುದ್ಸಾಕ, ಮೆಹಂದಿ ಕಲ್ಸಾಕ, ಅದಕ್ಕಾಗಿ ಇಟ್ಟೇನಿ ಇದನ್ನೊಂದು ಸ್ಟೀಲ್ ದಬ್ರಿನ. ನೋಡ್ರಿ ಸಾಕಿಷ್ಟು. ನೋಡ್ರಿ, ಅಗಸಿ ಬೆಳಗ್ಗೆ ಕುದಿಸಿದ್ನಲ್ಲ, ಹಚ್ಕೊಂಡಿದ್ದೆ, ಏರ್ಕೊಂಡೆ. ಈಗ ತಲೆ ನನಗೆ ಹಚ್ಕೊಂಡಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಸಾರಿ, ಕ್ಷಮಿಸ್ರಿ. ಅದಾದ್ಮೇಲೆ ಒಂದು 2 ತಾಸು 3 ತಾಸು ಬಿಟ್ಟು ತೊಳ್ಕೊಂಡೆ. ಇಲ್ಲ ಇನ್ನೊಂದ್ ಸ್ವಲ್ಪ ಸಂಜೆ ಮಟ್ಟ ಬಿಡ್ತಿದ್ದೆ. ಇವತ್ತು ಒಂಚೂರು ನಮ್ಮ ಚಿನ್ನನ್ ಬುಕ್ಸ್ ತರೋದಿತ್ತು. ನೋಡ್ರಿ, ಇದಕ್ಕೆ ಹೊಂಟೇನಿ. ಎಲ್ಲಿರಿ ಇದು? ಜುಡಿಯೋ ಎದುರಿಗೆ ಅಂತ ಅಲ್ಲೇ ಐತಂತ ಬುಕ್ಸ್ ತರೋದು. ಅದಕ್ಕೆ ನಾನು ಬರ್ತೇನೆ ನಡ್ರಿ ಅಂತೇಳಿ ಬಂದ್ವಿ. ಬುಕ್ಸ್ ತಗೊಂಡು ಹೋಗ್ಬೇಕೀಗ. ನಮ್ಮ ಚಿನ್ನನ್ ನಾಳಿಂದ ಸ್ಕೂಲ್ ಸ್ಟಾರ್ಟ್. ನಾಳೆ ತಡಿ ಈಗೇನ ಖುಷಿ ರೀ. 1-2 ದಿನ ಆಗತ್ಲೆ ಕೇಳಾಳ. ಈಗ ನೀ ಇವತ್ ಬೆಳಗ್ಗೆ ಕೇಳಾಳ, ಅವ ಒಂದಿನ ಹೋಗಿ ಒಂದಿನ ಬಿಡ್ಬೋದಾ ಅಂತಂದ್ಲು. ಬಿಡಂಗಿಲ್ಲವ ಹಂಗೆಲ್ಲ ಅಂತಂದೇನಿ. ಇವತ್ತೊಂದಿನ ನಾಳೊಂದಿನ ಖುಷಿ. ನಾಡ್ದ ಮತ್ತ ಓಡ್ಬೇಕು. ಸ್ವಲ್ಪ ಚಿನ್ನೊಂದ್ ಸಾಲಿ ಡ್ರೆಸ್ಸು ತಗೊಳೋದಿತ್ತು, ಹಾಕಿ ನೋಡಿ ಆಕಿಗೆ. ಈಗ ಹೊಂಟೇವಿ. ಟೈಮ್ ಎಷ್ಟಾಗೈತಿ? ಟೈಮ್ 1:36 ಆತ್ರಿ ಟೈಮ್. ನೋಡ್ರಿ ಎಷ್ಟು ಚಲೋ ಆಗ್ಯಾವ ಕೂದ್ಲ. ಸುಮ್ನೆ ಯಾಕೆ ಅದಕ್ಕ ಇಲ್ಲೇ ಐತಿ ಅಂದಂಗ. ಈ ಡ್ರೆಸ್ ಹೆಂಗೈತ್ರಿ? ಇದು ಕಾಣಿಸಲ್ಲ, ಸಾರಿ. ಅಂದ್ರೆ ಈ ಕಲರ್ ನಂಗೆ ಸೂಟ್ ಆಗೈತಲ್ಲ, ಚಂದ ಐತಿ ಡ್ರೆಸ್. ಅದಕ್ಕ ಚನ್ನಬಸಪ್ಪ ಅಂಗಡಿ ಒಳಗೆ ತಗೊಂಡಿದ್ರಿ ಇದು ಡ್ರೆಸ್. ಚಿನ್ನು ಬುಕ್ ತಗೊಂಬಂದೈತಿ, ಚಂದಾಗ ಸಾಲಿಗೆ ಹೋಗ್ಬೇಕ. ಬುಕ್ಕಿಗೆ ಎಷ್ಟಾಯ್ತ್ರಿ? 3124 ರೂಪಾಯಿ ಆತಂತ. ನೋಡ್ರಿ, ಇನ್ನು ಒಂದೆತ್ತದಾಳ. ಈಗ 3124 ಬರೀ ಬುಕ್ಕಿಗೆ. ಹೋದ್ಸಲ 2,500 ಆಗಿತ್ತು. ಈ ಸಲ 3124 ಆಗೈತಿ. ಇನ್ನು ಬರ್ಬರ್ತ್ ಹೆಂಗೆ ಇರ್ತದ ಏನು ಬಿಸ್ನೆಸ್ ಆಗ್ಬಿಟ್ಟತ್ ನಿಜವಾಗ್ಲು. ಕೆಲವೊಂದು ಅವಶ್ಯಕತೆ ಇಲ್ದೇ ಇರೋ ಬುಕ್ನು ಇರ್ತಾವ, ಅದ್ರಾಗ ಅವಶ್ಯಕತೆ ಇದ್ದಿದ್ದು ಇರ್ತಾವ. ಏನಪ್ಪ ತುಟ್ಟಿ ಅದು. ಮತ್ತೆ ಹೊರಗೆ ಎಲ್ಲಾರು ತಗೊಂತೇವೆ ಅಂತಂದ್ರ ತಗೊಳಕ್ಕೂ ಬಿಡಂಗಿಲ್ಲ. ಇಲ್ಲ, ಸ್ಕೂಲ್ ವತಿಯಿಂದಾನ ತಗೋಬೇಕು ಅಂತ ಹೇಳ್ತಾರ. ಅವು ನೋಟ್ಬುಕ್ ಹೊರಗೆ ತಗೊಂಡ್ರ ಒಂದ್ ಎಷ್ಟು ಎಕ್ಸೈಸ್ ಮೊದ್ಲೆಲ್ಲ ನಾವು ತಗೊಂತಿದ್ದಾಗ 15-20 ರೂಪಾಯಿ ಇತ್ತಲ್ಲ 200 ಪೇಜಿಂದ. ಇವಾಗ ಎಷ್ಟೈತೆ ನಾನು ರೇಟ್ ಹೊರಗೆ ಕೇಳಿಲ್ಲ. ಕಡಿಮೆಗೆ ಸಿಗ್ತಾವ. ಇಲ್ಲ ಆದ್ರ ಸ್ಕೂಲಿಂದಾನ ತಗೋರಿ ಅಂತ ಹೇಳ್ತಾರ. ಹಂಗಾಗಿ 1-2 ಡಬಲ್ ರೊಕ್ಕ ಇರ್ತಾವ. ಏನ್ ಮಾಡ್ಬೇಕು, ಅವು ಬೈಂಡ್ ಒಂದು ಟ್ರಾನ್ಸ್ಪರೆಂಟ್ ಕೊಡ್ತಾರ ಬೇಕಂತೇಳಿ. ಯಾಕಂದ್ರೆ ಬುಕ್ಸ್ ಯಾವ ತಗೊಂಡಾರ ನೋಡ್ಬೇಕಲ್ಲ ಅನ್ನೋ ಕಾರಣಕ್ಕೆ. ಈ ಸಲ ಏನೋ ಟ್ರಾನ್ಸ್ಪರೆಂಟ್ ಇದ್ದಿದ್ದಿಲ್ಲ, ಚಲೋ ಕೊಟ್ಟಾರ ಈ ಸಲ ಬೈಂಡ್. ಹೋದ್ಸಲ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ರು.
ಆಮೇಲೆ ಇದು ಸ್ಕಿನ್ ಕೇರ್ದ ಕ್ರೀಮ್ ತೋರಿಸ್ತೀನಿ ಅಂದಿದ್ರಲ್ಲ ಶಾಂತಕ್ಕ, ತೋರ್ಸಿಲ್ಲ ಅಂತ ಹೇಳತ್ತಿದ್ರಿ. ತೋರ್ಸೈತ್ರಿ ಬೀಯಿಂಗ್ ಯು ಕೆ ಕಾಮಿಡಿ ಬೀಯಿಂಗ್ ಯು ಕೆ ಫ್ಯಾಮಿಲಿ ಒಳಗ್ ತೋರ್ಸಿನಿ. ಫ್ಯಾಮಿಲಿ ವಿಡಿಯೋದೊಳಗ ಹಾಡ್ ಹೇಳೋ ಅಡಿಬಿಟ್ಟಿ ಅದು ಅದ ಸ್ಟೋರಿ ಒಳಗ್ ತೋರ್ಸೈತ್ರಿ. ಅದಾದ್ಮೇಲೆ ಮತ್ತೆ ಹಾಕಿಲ್ಲ, ಅದೊಂದೇ ಲಾಸ್ಟ್ ಹಾಡ್ ಹೇಳೋ ಅಡಿಬಿಟ್ಟಿ ಐತಲ್ಲ ಫಸ್ಟ್ ಲಾಸ್ಟಿಗೆ ಐತ್ ನೋಡ್ರಿ, ಮನೆ ಒಂದ್ 3 ಬಗ್ಲು ಕೆಳಗಡೆ ಅದೇ ವಿಡಿಯೋದೊಳಗ ತೋರ್ಸೇನ್ ನಾನು. ಐತೆ ರೀಸೆಂಟ್ ಆಗಿ ಹಾಕಿದ್ರಿ ಅದ ಐತಿ. ಅದಾದ್ಮೇಲೆ ಮತ್ತೆ ಹಾಕಿಲ್ಲ. ಅದನ್ನ ಕ್ಲಿಕ್ ಮಾಡಿ ನೋಡ್ರಿ, ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇಲ್ಲಕಂದ್ರ ಎಂಡ್ ಸ್ಕ್ರೀನ್ ಒಳಗಾರ ಕೊಟ್ಟಿರ್ತೀನಿ ನೋಡ್ರಿ, ಅದ್ರೊಳಗೆ ತೋರ್ಸೇನಿ. ಈಗ ಸಂಡೇ ಅಲ್ಲ, ಈಗ ನೋಡ್ರಿ ಬುಕ್ ತಗೊಳ್ಳೋದು ಆಮೇಲೆ ಎಲ್ಲ ಕೆಲಸ ಮುಗೀತು. ಮತ್ ಮನಿಗ್ ಹೋಗಿ ಮತ್ತೆ ಒಂದೊಂದೆರಡು ವಿಡಿಯೋ ಬಾಕಿ ಅದಾವ, ಅವ್ನು ಮಾಡ್ಕೋಬೇಕು. ಈಗ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೊಂಟೇವಿ. ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೇವಿ ಇಲ್ಲೇ, ಯಾಕಂದ್ರೆ ಹೊತ್ತು ಭಾಳ ಆಗೈತ್ರಿ. ಈಗ ಹೋಗಿ ಎಲ್ಲ ಅಡಿಗೆ ಮಾಡ್ಕೊಳ್ಳೋದು, ಹಂಗಾಗಿ ಮತ್ತೆ ಇನ್ನೊಂದೆರಡು ವಿಡಿಯೋ ಉಳ್ದಾವ, ಅವ್ನು ಮಾಡ್ಕೋಬೇಕು. ಸೊ ಹಂಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದೇವಿ. ಇವತ್ತು ಸಂಡೇ ಗದ್ಲು ಒಂದು ಐತಿಲ್ಲೇ, ನೋಡೋಣ ಏನಾಕೈತದ ನೋಡ್ರಿ. ಸ್ವಲ್ಪ ತಿಂದು ಮನೆಗೆ ಹೋದ್ರೆ ರೈಟ್. ನೋಡ್ರಿ ನಿಮ್ ಗೌಡ್ರು ದೋಸೆ ತಿನ್ನಕತ್ತಾರ ಇಷ್ಟೊತ್ನ್ಯಾಗ. ನಿಮ್ ಗೌಡ್ರು ದೋಸೆ ತಿನ್ನಕತ್ತಾರ ನೋಡ್ರಿ ಇಷ್ಟೊತ್ನ್ಯಾಗ. ಊಟ ಮಾಡೋದ್ ಬಿಟ್ಟು ನಮ್ದು ದಾಲ್ ಕಿಚಡಿ ಒಂದ್ ಟೇಬಲ್ನಾಗ ಅವ್ರದ್ದು ಬಂದು ನಮ್ದು ಇನ್ನೂ ಬಂದಿಲ್ಲ ಅಂದ್ರೆ ಎಂತ ಬೇಜಾರಾಕೈತಲ್ಲ, ತಡ್ಕೊಳಕ್ಕಾಗಲ್ಲ. ಫ್ರಸ್ಟ್ರೇಷನ್. ನಮ್ದು ಯಾವಾಗ ಗೊತ್ತೈತೋ ಯಾವಾಗ ತಿಂದೇನೆ ಅದಲ್ರಿ. ನಿಮ್ದು ಬಂದು ಅರ್ಧ ಖಾಲಿ ಆಗಕತ್ತು, ಇನ್ನೂ ನಂದು ಬಂದಿಲ್ಲ. ಅಷ್ಟು ನಮ್ದೇ ಬಂದ್ಬಿಡ್ಬೇಕಾ, ಅವ್ರದ್ದು ಇನ್ನೂ ಬರಬಾರ್ದ, ಅವ್ರು ಕಾಯ್ಕೊಂಡ್ ಕೂತಿರ್ತಾರೆ. ಯಾವ್ದಪ್ಪ? ಪಲಾವ್ ರೊಟ್ಟಿ ಇದ್ರು ಕೊಟ್ಬಿಡ ಅಂತ ಹೇಳಿ. ನಾವು ನಾರ್ತ್ ಇಂಡಿಯನ್ ಪಲಾವ್ ಅಂದಲ್ಲ, ಬೇಡ ಬೇಡ. ನಿಮ್ಮ ಗೌಡ್ರು ನಾರ್ತ್ ಇಂಡಿಯನ್ ಒಟ್ಟ ಇಷ್ಟಪಡಂಗಿಲ್ರಿ. ಅವ್ರಿಗೆ ಸೌತ್ ಇಂಡಿಯನ್ ಮೀಲ್ಸ್ ಅಂದ್ರೆ ಭಾರಿ ಇಷ್ಟ. ನಾರ್ತ್ ಇಂಡಿಯನ್ ಭಾರಿ ಕಡಿಮೆ ಮಾಡ್ದಾಗ ಸುಮ್ಮನೆ ಏನೋ ಒಂದು ಸಲ ತಿನ್ರಿ ಅಂದ್ರೆ ತಿಂತಾರೆ ಅಷ್ಟೇ. ಆದರೆ ಹೆಚ್ಚಾಗಿ ಸೌತ್ ಇಂಡಿಯನ್ ಮೀಲ್ಸ್ ಭಾಳ ಇಷ್ಟಪಡ್ತಾರೆ. ಇಂಡಿಯನ್ ಮೀಲ್ಸ್ ಬರೀ ಬಾಯಿ ಕಟ್ತಾವೆ, ಒಂದು ರೀತಿ ತಿನ್ನೋಕ್ಕಾಗಲ್ಲ. ನಮ್ಮ ಚಿನ್ನು ಹೊಟ್ಟಸ್ತತಿ, ಖಾಲಿ ತಾಟ ಕೈಯಾಡ್ಸಕತ್ತಾಳ. ನಮ್ಮದು ಇನ್ನೂ ಎಂಟಿ ತಾಟ, ಇನ್ನೂ ಬಂದಿಲ್ಲ. ಕಾಯ್ಕೊಂತ ಕುಂತೇನಿ. ಅನಿಸ್ತಾ ಇದೆಯಾ? ನಿಂಗೂ ತಿನ್ಬೇಕಂತ ಅನಿಸ್ತಾ ಇದೆಯಾ? ಅನಿಸ್ತತಿ, ಆದ್ರೆ ದೋಸೆ ತಿನ್ಬೇಕಂತ ಅನ್ಸಲ್ಲಪ್ಪ. ಮನ್ಯಾಗೂ ಅದಾರ ದೋಸೆ, ಅದ ಸುಟ್ಟು ದೋಸೆ ತಿಂದು ಬ್ಯಾಸ್ರ. ಅದಕ್ಕೆ ದಾಲ್ ಕಿಚಡಿ ಹೇಳೇನಿ ನಾನು. ನಮ್ದು ನಿಮ್ಗಿಂತ ಟೇಸ್ಟಿ. ನಿಮಗೆ ಅನಿಸ್ತಾ ಇದೆಯಾ? ತುಂಬ ಅನಿಸ್ತಾ ಇದೆಯಾ? ಇನ್ನೊಂದು ಬೇರೆ ತರಿಸ್ತೀನಿ ತಿನ್ರಿ. ನೋಡೋರ್ದೊಂದು ದೋಸೆ ಖಾಲಿ ಆದ್ರೂ ನನ್ನ ದಿನ ಬರಲಿಲ್ಲ. ನಾನು ದಾಲ್ ಕಿಚಡಿ ಬಂದ್ಮೇಲೆ ಹಿಂಗಂತೇನೆ, ಹೊಟ್ಟೆ ತುಂಬ್ತಾ. ನಿಮ್ದು ಸಾದಾ ದೋಸೆ ಏನು, ನಂದು ದಾಲ್ ಕಿಚಡಿ. ಇಷ್ಟೊತ್ನಾಗ ಇಡ್ಲಿ ತಿಂದು ಹುಚ್ಚ, ಯಾಕಂದ್ರೆ ಆರಿದ ಇಡ್ಲಿ ಬೆಳಗ್ಗಿನೂ ಕೊಟ್ಬಿಡ್ತಾರ. ಇಷ್ಟು ಸ್ವೀಟ್ಸ್ ಅದಾವು, ಆದರೆ ಯಾವುದನ್ನು ತಿನ್ನೋ ಭಾಗ್ಯ ನಮಗಿಲ್ಲ. ಎಂತ ಮಾಡೋದು? ತಿನ್ನ ನಾವು ನಿನ್ನ ವಯಸ್ಸಿನಾಗ ಎಲ್ಲ ತಿಂದೇವ, ಈಗ ತಿನ್ನಕ್ಕೆ ಬಾಯಿ ಕಟ್ಟೋದಷ್ಟೇ ಅಲ್ಲ. ಎಷ್ಟು ಏನೋ ಹಂಗೆ ಕಾಣ್ತೈತ್ರಿ, ಏನು ಹೊಸ್ದಾಗಿ ಅನ್ನ ಮಾಡಿ ಬಂತಪ್ಪ. ಮಾಡಕ್ಕೆ ಟೈಮ್ ಬೇಕಲ್ಲ. ಟೇಸ್ಟಿ ಐಟಮ್ ಯಾವಾಗಲೂ ಮಾಡಕ್ಕೆ ಟೈಮ್ ತೊಗೊತಾರೆ. ಟೇಸ್ಟಿ ಇಲ್ಲದ ಐಟಮ್ ದೌಡ್ ಕೊಡ್ತಾರೆ, ಗೊತ್ತನ? ಅದನ್ನೇ ತಿಳ್ಕೊ. ಇಷ್ಟೊತ್ನಾಗ ಯಾರು ದೋಸೆ ತಿನ್ನಲ್ಲ, ನಿಮ್ಮಂಗ ಸ್ಪೆಷಲ್ಲಾಗಿ ಬಂತು.
ದೋಸೆ ತೆಳ್ಳಗೆ ಬಂದಿದೆ ಅಲ್ಲ ಹೌದು ಅದು ಸೇಮ್ ಮಸಾಲೆ ದೋಸೆನ ಸೇಮ್ ಸಾಕು. ಏಯ್ ಮತ್ತೇನು ತಿಂತಿ? ಅನ್ನನೇ ಮತ್ತದು ನೀವು ಹಾಕ್ರಿ. ಯಾಕೆ ಹಂಗೆ ಹಾಕಿ ಫಸ್ಟಿಗೆ ಹಾಕ್ತಿರ್ತಾರಲ್ಲ ಸಾಕು ಸಾಕು ಅನ್ನೋದು ಅವಾಗ. ಯಾಕಂದ್ರೆ ಎಷ್ಟು ತೊಳಿಕೆ ಅನ್ಬಾರ್ದಲ್ಲ ಅದಕ್ಕೆ. ಆಮೇಲೆ ಅವ್ರು ಹೋದ್ಮೇಲೆ ಅಷ್ಟು ಹಾಕೊಂಡು ತಿನ್ಬಿಡೋದು. ಅನ್ನ ಭೂತಾಯಿನ ಮಗ ಈ ಒಳಗೆ ಅನ್ನ ತಿಂತಾರಲ್ಲ ಹಂಗೆ ನಂಗೆ ಭಾಳ ಇಷ್ಟ ಹಂಗೆ ಅನ್ನ ತಿನ್ನಕ್ಕ. ಅನ್ನ ದಾಲ್ ಕಿಚಡಿ. ಇವಾಗ ನೋಡ್ರಿ, ಈಗ ATMಗೆ ಹೋಗ್ಬಿಟ್ಟು ಪೈಸಾದು ತಗೊಂಡ್ಬಿಟ್ಟು ಹೆಣದು ತಗೊಂಡು ಬಜಾರ್ಗೆ ಹೋಗ್ಬಿಟ್ಟು ಕಾಯಿಪಲ್ಯದು ತಗೊಂಡ್ ಬರ್ಬೇಕು. ಅದ್ರಕ್ ಲಸನ್ ಎಲ್ಲ ತಗೊಂಡು ಬರ್ಬೇಕು ಅಲ್ಲ. ಸಂಜೆದು ಹೋಗ್ಬಿಡ್ತೀವಿ. ನಿಮ್ದುಗೆ ಬರ್ತೀರಿ? ನಮ್ದುಗೆ ನಾವೇ ಕರ್ಕೊಂಡು ಹೋಗೋದು. ನಿಮ್ದುಗೆ ಇವ್ರದುಗೆ ಚೀಲಾಗೆ ಹಿಡ್ಕೊಂಡ್ಬಿಟ್ಟು ಹಿಂದೆ 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 ಬರ್ತಾರೆ. ಹಿಂದೆ ಬರಕನ್ನಕ್ಕೆ ಏನಂತಾರ? ಪೀಚೆ 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 ಬರ್ತಾರೆ. ನಮ್ಗೆ ಅಷ್ಟು ಉರ್ದು ಹಿಂದಿ ಬರಂಗಿಲ್ರಿ, ಕಡಿಮೆ ಬರ್ತೈತಿ. ಹಂಗಾಗಿ ಇವ್ರನ್ನ ಕೇಳಿ ಕೇಳಿ ಮಾತಾಡ್ತಿರ್ತೇನೆ ನಾವು. ನೋಡು ಇಷ್ಟು ಬರಾದಿದ್ದೆ ಅದೆಲ್ಲ ಕಲಿಸಿದ್ದವ. ಇವ್ರು ಹೇಳ್ಕೊಟ್ಟಿದ್ದಕ್ಕೆ ಇಷ್ಟರ ಬರತ್ರಿ. ಇಲ್ಲ ನಾಲ್ಗಿನ ಹೊಳತಿದ್ದಿಲ್ಲ ಹಂಗ. ಯಾಕಂದ್ರೆ ನಮ್ ದಾವಣಗೆರೆ ಕಡೆ ಇದು ಯಾವ್ದು ಆಂಧ್ರ ತೆಲುಗು ಜಾಸ್ತಿ ನಮ್ ಕಡೆ. ತೆಲುಗು ಅಂತಲ್ಲ, ಕನ್ನಡ ತೆಲುಗು ಜಾಸ್ತಿ. ಹಿಂದಿ ಕಮ್ಮಿ, ಬಾಳ ಕಮ್ಮಿ. ಹಿಂದಿನೂ ಅಲ್ಲ, ಹಿಂದಿ ಅದ್ರ ಮತ್ತೆ ಬೇರೆ. ಹಾ, ಉರ್ದು ಬಾಳ ಕಡಿಮೆ ರೀ. ಹಂಗಾಗಿ ಏನಕ್ಕೈತಿ ನಂಗ ಅದಷ್ಟು ಬರಲ್ಲ. ಇವ್ರ ಕಡೆ ಜಾಸ್ತಿ. ಇದು ಚೋಟಾ ಮುಂಬೈ ಅಲ್ಲ, ಮಾತೆತ್ತಿದ್ರೆ ಹಿಂದಿ ಮಾತಾಡ್ತಾವು. ಹಂಗಾಗಿ ಇಲ್ಲೆಲ್ಲ ಇವ್ರಿಗೆ ಬರ್ತತಿ, ನಂಗ್ ಬರುದಿಲ್ಲ. ನಮ್ಮ ಮನ್ಯಾಗ ಎಲ್ಲಾರು ಮಾತಾಡ್ತಾರ. ನನ್ ಮಗಳು ಮಾತಾಡಕ್ ಕಲ್ತಾಳ ಇತ್ತಿತ್ತಾಗ. ಆಕಿ ನನ್ ಮಗಳು ಮಾತಾಡ್ತಾಳ್ರಿ ಹಿಂದಿನ. ಯಾಕಂದ್ರೆ ಚೋಟಾ ಭೀಮ್ ಅವೆಲ್ಲ ನೋಡಿ ಮಾತಾಡಕ್ ಕಲ್ತ್ ಬಿಟ್ಟಾಳ. ಈಗ ಮಾತಾಡ್ತಾಳ. ಈಗ ಅಂದ್ರ ಮನ್ಯಾಗ ರೊಕ್ಕ ಇದ್ದಿದ್ದಿಲ್ರಿ, ಖಾಲಿ ಆಗೈತಿ. ಅದಕ್ಕೆ ಇವ್ರು ATMನ್ಯಾಗ ಒಂದ್ 2,000 ರೂಪಾಯಿ ತಕೊಂಡ್ಬರ್ತೇನೆ ತಡಿ. ಸಂಜೆ ಕಾಯಿಪಲ್ಯಕ್ಕೆ ಹೋಗಕ್ಕೆ ಅದಕ್ಕೆ ಎದಕ್ಕೂ ಅಮೌಂಟ ಇರ್ಲಿಲ್ಲ. ಅದ್ರ ಸಂಬಂಧ ತಗಸ್ಕೊಂಬರಕಂತೇವ್ ಹೋದ್ರು ಇವ್ರು. ಇಲ್ಲೇ ನಿಂದ್ರಿಸಿ ಹೋಗ್ಯಾರ. ಈಗ ಯಾರ ಬಂದು ಹಾರ್ನ ಹೊಡೋದ್ರ ಅಂದ್ರೆ ಪಜ್ಜಿತಿ. ಯಾಕಂದ್ರೆ ಇದು ಹೋಗೋ ಬರೋ ದಾರಿ ನೋಡ್ಬೇಕು ಏನಕ್ಕೈತಿ ಅಂತೇಳಿ. ಊಟ ಮಾಡಿದ್ವಿ. ಊಟ ಮಾಡಿ ಇಷ್ಟ ರೈಸ್ ಬಾತ್ ಏನು ಅದು ದಬ್ರಿ ನೋಡಕ್ ದೊಡ್ಡದು ಕಾಣ್ತೈತಿ. ಅದ್ರೊಳಗೆ ಏಟಿಕ್ ರೈಸ್ ಬಾತ್. ಅದ್ರೊಳಗೆ ರೈಸ್ ಬಾತ್ ಸ್ವಲ್ಪ ಇತ್ತು. ಅದ್ರೊಳಗೆ ಚಿನ್ನು ತಿಂದ್ಲು, ನಾನ್ ತಿಂದೆ, ಮತ್ತು ನಮ್ಮ ಮನೆಯವ್ರು ತಿಂದ್ರು, ಅವ್ರು ಒಂದು ಹಸಿ ತಿಂದ್ರು. ಅಷ್ಟೇ, ಮುಗಿತು ಊಟ ಖತಮ್. ಆಕಿದ್ ಬುಕ್ಸ್ ತಗೊಂಡ್ವಿ, ಬಟ್ಟಿ. ಆಮೇಲೆ ಇವಾಗ ಮನೆಗೆ ಹೋಗಿ ಇನ್ನೊಂದೆರಡು ವಿಡಿಯೋದ ಮುಗಿಸ್ಕೊಂಡು ಸೀದಾ ಸಂಜಿಕ ಕಾಯಿಪಲ್ಯಕ್ಕೆ ಹೋಗ್ಬೇಕ್ರಿ. ಮತ್ತೆ ಇವತ್ತು ಐತಾರ ಪ್ಯಾಟಿ. ಬೆಳಗ್ಗೆ ಎದ್ದಾಗಿಂದ ಕೈ ಪುರ್ಸತ್ತಿಲ್ಲ ನೋಡ್ರಿ, ಎಷ್ಟು ಕೆಲಸ. ಇವತ್ತು ವಿಡಿಯೋ ಮಾಡೋದು ಅದಕ್ಕೆ ಮರ್ತಿದ್ ನಾನು. ಅದು ಇದು ಹಚ್ಕೊಂಡೆ, ಅದು ಅಗಸಿದ ಕುದಿಸಿದ್ನಲ್ಲ ನೀರೊಳಗೆ ಹಾಕಿ ಅದನ್ನ ಹಚ್ಕೊಂಡು ಒಂದು 2-3 ತಾಸು ಬಿಟ್ಟು ಆರಾಮ್ 1:15ಗೆ ತೊಳ್ಕೊಂಡೆ. ತಡಿಯಮ್ಮ ಸುಮ್ಮನಿರ. ತೊಳ್ಕೊಂಡೆ ಅದನ್ನ ತೊಳ್ಕೊಂಡು ಮತ್ತೆ ಅಷ್ಟೊಳಗೆ ಕಿಟಕಿ ಎಲ್ಲ ತಿಕ್ಕೊಳ್ಳೋದ್ವು. ಅಷ್ಟು ಕಿಟಕಿ ತಿಕ್ಕಿ ಸ್ವಚ್ಛ ಮಾಡಿ ಅವನ್ನೆಲ್ಲ ಒರೆಸ್ಕೊಂಡೆ ಸಂಡೆಕ್ಕೊಮ್ಮೆ. ಆಮೇಲೆ ಅರಿಬಿ ಅಂತರೂ ಯವ್ವ ಅರಿಬಿ ನಮ್ಮ ಮನೆಯವ್ರು ಈ ನಮ್ಮನೆ ಅರ್ಬಿ ಮಡ್ಚಾಕತ್ತಿಯಲ್ಲ, ನಾಚಿಕೆ ಬರೋದಲ್ಲ ನಿನ್ಗಂತ. ನಾಚಿಕೆ ಬರ್ಬೇಕಂತ ಅಂದ್ರೆ ಅವ್ರ ಪ್ರಕಾರ ಏನು ಎಲ್ಲ ಅರ್ಬಿ ನಿನ್ವೇ ಮಡ್ಚಾಕತ್ತಿರೋದು. ಈ ಪರಿ ಅರ್ಬಿ ಮಾಡಿಸ್ತಿರಲ್ಲ ಏನು ಅನ್ಸಂಗಿಲ್ಲನ. ಇಷ್ಟು ಮಡ್ಚಾಕರ ತ್ರಾಸ ಆಕತ್ತಲ್ಲ, ಅದ್ರ ಸಂಬಂಧರ ತಗೊಳೋದು ಬಿಡ್ರಿ ಅಂತ. ನಾವು ಅರ್ಬಿ ಮಡ್ಚಕ್ ತ್ರಾಸ ಆದ್ರೂ ಚಿಂತಿಲ್ಲ, ನಾವು ಅರ್ಬಿ ತಗೊಳಕ್ ಬಿಡಲ್ಲ ಅಂತ ನಾ ಅಂದೆ. ಅದನ್ನ ನಗಾತಿದ್ರು. ಈ ನಮ್ಮನೆ ಅರ್ಬಿ ಮಡ್ಚಿದ್ರು ಅರ್ಬಿ ತಗೊಳಕ್ ಬಿಡಂಗಿಲ್ಲ ಅಂತೀರಿ ನೀವು ಅಂತೇಳಿ. ಮತ್ತಲ್ಲ ಮತ್ತೆ ಅಲ್ಲ ಅವ್ರದ್ದು ಹೆಂಗಾಕೈತ್ರಿ. ನಮ್ಮ ಮನೆಯವ್ರು ನೋಡ್ರಿ ಒಂದು ವರ್ಷಕ್ಕೆ ಒಂದೇ ಸಲ ಅವ್ರ ಅರ್ಬಿ ತಗೊಳೋದು. ವರ್ಷಕ್ಕೆ ಒಂದ್ಸಲ ಅಂತಂದ್ರೆ ಒಮ್ಮೆ 4-5 ಜೊತೆ ತಗೊಂಡ್ಬಿಡ್ತಾರ. ವರ್ಷಕ್ಕೊಮ್ಮೆ 4-5 ಜೊತೆ ತಗೊಂಡು ಅವ್ನು ಹೊಲಸ್ಬಿಡ್ತಾರ. ಯಾವ ಮದ್ವೆಗೆ ಹೊಂಟ್ರು ಅವ್ರು ಗಂಡು ಮಕ್ಳಿಗೆ ಯಾರು ನೋಡ್ತಾರ್ರಿ, ಹೌದಿಲ್ಲ? ಯಾವ ಏನ್ ಹಾಕೊಂಡ್ರು ಅವ್ನು ಹೊಳ್ ನೋಡಕ್ ಹೋಗಲ್ಲ ಯಾರು. ಆ ಗಂಡ್ಮಕ್ಳು ಕಿಡ್ಡಿನೇ ಮಾಡೋದಲ್ಲ ಅವ್ರು.
ನಮ್ಮ ಹೆಣ್ಮಕ್ಳದ ಹಂಗಲ್ಲ, ಇವು ಈ ಸೀರೆ ಉಟ್ಕೊಂಡ್ ಬಂದೇಳ ಮನ್ನಿ ಇದೆ ಮದ್ವೆ ಅಲ್ಲ ವಾದ ಲಗ್ನಕ್ಕೆ ಇದಲ್ಲ ಉಟ್ಕೊಂಡಿಕ್ಕಿ ಅಂತಾರ ಅನ್ನೋದಲ್ಲ, ಅಂತಾರಲ್ಲ ಅಂದಾತ. ಒಂದ್ಸಲ ಏನಾಗ್ಬಿಟ್ಟೈತಿ, ನಮ್ಮ ಸುತ್ಕಟ್ಟಿಗೆ ಹೋಗಿದ್ದೆ, ಫಂಕ್ಷನ್ ಇತ್ತಲ್ಲೇ. ಸುತ್ಕಟ್ಟಿ ಫಂಕ್ಷನಿಗೆ ಹೋಗಿದ್ದು, ಹೊಸ ಸೀರೆ ರೀ ಅದು. ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಮನ್ಯಾಗ ಉಟ್ಕೊಂಡು ಒಂದು ಸ್ಟೇಟಸ್ ಇಟ್ಟು ಎಲ್ಲೂ ಹೋಗಿಲ್ಲ, ಬರೇ ಸ್ಟೇಟಸ್ ಅಷ್ಟೇ ಇಟ್ಟೇನೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಅದೇ ಫೋಟೋ ಅವ್ರು ನೋಡ್ಯಾರ. ನೋಡಿ ಫಂಕ್ಷನಿಗೆ ಮತ್ತೆ ಅದನ್ನ ಹೊಸದು ಉಟ್ಕೊಂಡು ಹೋದೆ. ಏನನ್ಬೇಕು, ಈ ಪ್ರಿಯಾಂಕಡೆ ಏನು ಸೀರೆನೇ ಇಲ್ಲನ, ಬಳ್ಳ ಇದ್ದ ಉಟ್ಕೊಂಡ್ ಬರ್ತಾಳಲ್ಲ ಅಂದಾರಂತ. ಏನು ಹೇಳ್ತೀರಿ ನೋಡ್ರಿ. ಹಂಗ ಹೆಣ್ಮಕ್ಳದ ಬಾಳ್ರಿ ಪಕ್ಕಿದ್ದಿ, ಗಂಡ ಮಕ್ಳದ ಹಂಗಿರಂಗಿಲ್ಲ. ಹಂಗಾಗಿ ಅವು ಅರ್ಬಿ ತಗೊಳಲ್ಲ. ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರೆ ಯಾರು ಹೇಳ್ಬೇಕು ನಿಮ್ಗ? ಗಂಡ ಮಕ್ಳಿಗೆ ಹೇಳೋದೇ ಇಲ್ರಿ. ಅಲ್ಲಿ ಇವೇನ್ ಚಲೋನೇ ಅದಾವ, ಇದನ್ನ ಹಾಕೊಂಡ್ ಮದ್ವಿಗೆ ಬರ್ತಾರ ಅವ್ರು, ಹೌದಿಲ್ರಿ? ನೋಡಿ ಇಷ್ಟು 1 ವರ್ಷ ಆತ ಹೊಲಿಸಿ. 1 ವರ್ಷಕ್ಕೆ ಒಮ್ಮೆ 4-5 ಜೊತೆ ತಗೊಂಡ್ಬಿಟ್ಟಿರ್ತಾರ. ಅವನ 1 ವರ್ಷ, 1-1.5 ವರ್ಷ ಮಾಡ್ತಾರ. 1 ವರ್ಷ ಅಲ್ಲ 2 ವರ್ಷ ಮಾಡಿ ಆಮೇಲೆ ಅರ್ಬಿ ಮತ್ ತಗೊಂತಾರ. ಗಂಡ ಮಕ್ಕಳದ ಬೇರೆ ಬಿಡ, ಹೋಲ್ ಸುಮ್ನ ನೀವ್ ಹಂಗ ಓದ್ಸೋರು, ನಾವ್ ಹಿಂಗ್ ಓದ್ಸೋರು, ಹೌದಿಲ್ಲ? ನಮ್ಮಂತ ಕೋಳಿ ಜಗಳ ಮಾಡೋರು ಯಾರ್ಯಾರು ಇಲ್ಲ. ಕಣ್ಣಿಗೆ ಇರಂಗಿಲ್ಲ. ನಾವೇನಂತ ಗೊತ್ತದನ, ಈಗ ನಮ್ಗೆ ಯಾರ ಏನು ಮರ ಒಳ್ಳ ಮಳ್ಳ ಇವನ್ನ ಹಾಕಿ ಬಂದಿರ್ತೀವಿ, ಹೌದಪ್ಪ ನಮ್ಮಂತೆಲ್ಲ ಅರ್ಬಿ ಇಲ್ಲ ಅಂತೀವಿ. ಇಷ್ಟೇ ನಾವು ತಲೆ ಕೆಡಿಸ್ಕೊಂಗಿಲ್ಲ, ನಮ್ಮಂತೆಲ್ಲ ಅರ್ಬಿ ಇಲ್ಲಪ್ಪ, ನಮ್ ಕಡೆ ಅರಿವಿ ಇಲ್ಲ, ಇರುವ ಅರಿವಿನ ಹಾಕೊಂಡ್ಬರ್ಬೇಕಲ್ಪ ಅಂತ ಹೇಳ್ತೇವೆ ನಾವು. ತಲೆ ಕೆಡಿಸ್ಕೊಂಡ ಇದ್ರಿಗೆ ಯಾರು ಅನ್ನಲ್ಲ, ಇದ್ರಿಗೆ ಅನ್ನಲ್ಲ. ಒಂದೇದ ಇನ್ನೊಂದ್ ಏನಂದ್ರೆ, ನನಗೂ ನಮ್ಮ ಹಿಂದ ಅಂದಿದ್ದನ್ನ ನನ್ ಕಿವಿಗ್ ಬಿದ್ದಿದ್ದದ, ಅದಕ್ಕೆ ಹೇಳಿದೆ. ಅವಾಗ ಅನ್ಕೊಂಡೆ ನನಗ ನಗು ಬಂತ, ಅವ್ರ ಆಂಟಿ ಹೇಳಿ ಬಂದಾರ. ನಿನಗಲ್ಲ ನನಗ ನಗು ಬಂತ. ನಿನ್ ಕಡೆ ಇರು ಸೀರಿ ಎಷ್ಟು ತಗೊಂಡು ಸಿರಿನೇ ಇಲ್ಲ ಅಂತ ಅವ್ರು ಹಂಗ ಹಳ್ಳಿಯಾಗ ಜನ ಸುಮ್ನೆ ಮಾತಾಡ್ಬೇಕು, ಸುಮ್ನೆ ಮಾತಾಡ್ಬೇಕಿದ್ದಿ. ಆಮೇಲೆ ಹಿಂಗ ಈ ದಪ್ಪಗಳಲ್ಲ, ಈ ಬಂಗಾರ ಹಂಗಂತ ಹಿಂಗಂತ ಗಾಡಿ ಹೋಗಿ ತಗೊಂಡಾರಂತ ಅಂತ ಚಂದ ಹೋದ್ರು ಮಾತಾಡ್ತಾರ. ನೀನ್ ಏನಿಲ್ಲಾರ್ದಂಗ ಹಂಗ ಹೋದ್ರಿ ಹಂಗ ಬಂದತ್ತಲ್ಲೇ ಮಾತು ಬೇಕ ಅಂತಾರ. ಮಾತು 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 ಸುಮ್ನೆ ಒಂದ್ ಏನೋ ಅನ್ಬೇಕ ಅಂತಿರ್ತಾರ ಒಟ್ಟಷ್ಟ. ಮಾತು ಮನಿ ಕೆಡಿಸ್ತು, ತೂತು ಅಲಿ ಕೆಡಿಸ್ತು ಅಂತೇಳಿ ನಾವ್ ಯಾರು ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಬರ್ತೀವಿ. ದೋಸ್ತ್ರಿಗೆ ಸೀದಾ ಫಂಕ್ಷನಿಗೆ ನೆಪಕ್ ಕಷ್ಟ ಬರ್ತಾರ. ಬಂದ ಅಲ್ಲಿ ಇರ್ತಾರಲ್ಲ ದೋಸ್ತ್ರ, ಅವ್ರ ಜೋಡಿ ಕುಂತ್ ಬಿಡುದು, ನಿಂತ್ ಬಿಡುದು, ಮಾತಾಡ್ಕೊಂತ ಆರಾಮ್ ಹೋಗಿತ್ತು ನೋಡ್ರಿ. ಮದ್ವಿ ಬರತ್ತಂತ ನಾನ್ ನೋಡ, ಮಳಿ ಜೋರ್ ಮತ್ ಬರತ್ ಮಳಿ ಜೋರಾಗಿ. ಈಗ ಮಳ್ಯಾಗ ತೋರ್ಸ್ಕೊಂಡ್ ಹೋದ್ವಿ, ಅಲ್ಲಿ ಹೋಟ್ಲ್ ಒಳಗ ಛತ್ರಿ ಹಿಡ್ಕೊಂಡು. ಕಣ್ಣಿಗೆ ನಾಚಿಕ್ ಬಂತಾನ ಅಂತೇನ್ ನಾನು. ಸಣ್ಣದಾತ್ ಗುಳಿ, ಹೋಗ್ಬೇಕಾಗೈತ್ರಿ ದವಾಖಾನಿಗೆ, ಹೋಗ್ಬೇಕು ತೋರ್ಸಕ್ ಹೋಗ್ಬೇಕು ಅನ್ಕೊಂತನ ತೋರ್ಸಕ್ ಹೋಗ್ವಲ್ಲೆ ನಾನು. ಎಂತ ಇರ್ಬೇಕಂದ್ರ ಹೋಗೇ ಇಲ್ಲ. ಇನ್ನು ಏನ್ ನೋವಾಗಿ ಏನಾರ ಬೇರೆ ತ್ರಾಸಾಗಿಂದ ಓಡ್ಬೇಕು ಇನ್ನ ಅಷ್ಟ. ಅದಕ್ಕೆ ದೌಡ್ ಹೋಗ್ಬೇಕ್ರಿಪ್ಪ. ಸೋಮವಾರ ಅಷ್ಟೊತ್ತಿದ್ರು ನಾಳೆ ಹೋಗಿ ಬರ್ಬೇಕು ಅನ್ನೋದು ಭಾಳ ಐತಲ್ಲ. ಆಗ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇವತ್ತು ಸಾಸಿವೆ ಬುತ್ತಿ ಒಂದ್ ಕೇಳಿರಿ, ಖಂಡಿತ ಮಾಡಿ ತೋರಿಸ್ತೇನ್ರಿ. ಇವತ್ತ ತೋರಿಸ್ಬೇಕಂದೆ, ಸಂಡೇ ಇವತ್ತು ಸಾಸಿವೆ ಬುತ್ತಿ ಮಾಡ್ಬೇಕಂದೆ. ಆದ್ರೆ ಅದಕ್ಕೆ ಕೊತ್ತಂಬರಿ ಅದು ಏನ್ ಇದ್ದಿದ್ದಿಲ್ಲ. ಮತ್ತೆ ಬೆಳಗ್ಗಿನ ಒಂಚೂರು ಕರೆಂಟ್ನು ಹೋಗಿತ್ತು. ಸಾಸಿವೆ ಪುಡಿ ಮಾಡ್ಕೋಬೇಕಂದಾಗ ನಂದು ಇವತ್ತು ಸಂಡೇ ಅಲ್ಲ, ಮನಿ ಕ್ಲೀನಿಂಗ್ ಅದು ಇದು ಕೆಲಸ, ಅರ್ಬಿ ಮಡ್ಚವು ಅವೆಲ್ಲ ಭಾಳ ಇದ್ವು. ಒಗ್ದಿದ್ದ ಅರ್ಬಿ ಅದು ಮಿಷನ್ಗೆ ಹಾಕುವ ಎಲ್ಲ ಭಾಳ ಇತ್ತು ಕೆಲಸ. ಹಂಗಾಗಿ ಇವತ್ತು ಮಾಡಿಲ್ಲ. ನಾಳೆ ಖಂಡಿತ ಮಾಡಿ ಸಾಸಿವೆ ಬುತ್ತಿ ಎಪಿಸೋಡ್ನ ಹಾಕ್ತೀವಿ. ಅಮ್ಮನೂ ಅಂದ್ರ ಮಾಡ್ಬಿಡನ್ ಬಿಡವ, ಮತ್ ಕೇಳಾರ ತೋರ್ಸುನು ಅಂತೇಳಿ. ಹ್ಞೂ ಅಮ್ಮ ಅಂತ ಅಂದಿದ್ದೆ. ಅದೇ ನೋಡ್ರಿ ಕೆಲ್ಸದೊಳಗ್ ಪಾಪ ಅವ್ರು ಆತು, ಅವ್ರಿಗೂ ಒಂಚೂರು ಜ್ವರ ಬೇರೆ ಬಂದವ್ರಿ, ಆರಾಮಿಲ್ಲ. ಅವ್ರು ಅದನ್ನ ಸುಸ್ತಾಗ್ಬಿಟ್ಟಾರ. ಯಾಕ ನೀರ್ ಮತ್ತೆ ಅವ್ರು ಮಾಡ್ಬೇಕಂತೇಳಿ ರೆಡಿ ಇದ್ರು. ಅಷ್ಟೊತ್ತಿಗೆ ನಾನು ಬ್ಯಾಡ್ ಬಿಡ್ರಮ್ಮ, ನಂದು ಕೆಲ್ಸ ಆಕೈತಿ, ನೀವು ಆರಾಮಾಗ್ರಿ ಮಾಡೋಣಂತ ಸೋಮವಾರ ದಿನ ಅಂತ ಹೇಳೇನಿ. ಸೋಮವಾರ ದಿನ ಮಾಡಿ ಹಾಕ್ತೇನ್ರಿ. ಮನಿ ಬಂತು, ಹೊಂಟ್ವಿ. ಮಳಿ ಒಂದೈತಿ. ಮನಿಗ್ ಬಂದೇರಿ, ಕೂದಲು ಹಸಿ ಅದಾವ, ಅದಕ್ಕೆ ಬಿಚ್ಕೊಂಡು ಒಂದ್ 5 ನಿಮಿಷ ಸ್ವಲ್ಪ ಒಣಗಿಸ್ಕೊಳ್ಳೋಣ ಅಂತೇಳಿ ಹೊಂಟೇನಿ. ಆಮೇಲೆ ವಿಡಿಯೋ ಮಾಡಿ ಹಾಕ್ತೇನೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನ್ರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇನೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿದವ್ರು ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ರೀ.